ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಾರ್ಡನ್ ತೋರಿಸೋಣ, ನನ್ನ ಮಿನಿ ಗಾರ್ಡನ್ ತೋರಿಸೋಣ ಅಂತ ಇದನ್ನು ರ್ಯಾಂಡಮ್ ಆಗಿ ಜಸ್ಟ್ ಶೂಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ಎಲ್ಲ ನೋಡೋಣ ಬನ್ನಿ ನನ್ನ ಮಿನಿ ಗಾರ್ಡನ್. ನನಗೆ ಗಾರ್ಡನ್ ಮಾಡೋದಂದ್ರೆ ತುಂಬ ಇಷ್ಟ. ಬಟ್ ದೇವರು ಕೊಟ್ಟಿರೋ ಜಾಗದಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಇವರು ಮಕ್ಕಳ ಥರ ಫಸ್ಟ್ ಮಕ್ಕಳು ನೋಡಿ. ಎಷ್ಟು ಕ್ಯೂಟಾಗಿದೆ ನೋಡಿ, ಒಂಥರ ಕಣ್ಣಿಗೆ ಸಮಾಧಾನ. ಜಾಗ ಇದ್ದಿದ್ರೆ ಪಪ್ಪಾಯಿ ಗಿಡ, ದಾಸವಾಳ ಗಿಡ ಎಲ್ಲ ಹಾಕ್ತಾ ಇದ್ದೆ. ಆದರೂ ಹಾಕಿದ್ದೀನಿ ದಾಸವಾಳ ಗಿಡ ಮೇಲಿದ್ದ ಬನ್ನಿ. ನೋಡಿ, ಒಂದು ದಾಸವಾಳ ಹೂವು. ನಾವು ಜಾಗ ಇದ್ದಿದ್ರೆ ಕಲರ್ ಹಾಕ್ತಿದ್ದೆ. ಜಾಗ ಇಲ್ಲಲ್ಲ, ಫೋಟೋಲ್ಲೇ ಹಾಕ್ಕೊಂಡಿದ್ದೀನಿ. ದೇವ್ರ ಫೋಟೋಗೆ ಮಾಡಿಸಿದ್ರೆ ತುಂಬ ಕ್ಯೂಟಾಗಿರುತ್ತೆ. ನನಗೆ ತುಂಬ ಇಷ್ಟ. ಇರೋದ್ರಲ್ಲಿ ಫೋಟೋಗೆ ಹಾಕ್ಕೊಂಡಿದ್ದೀನಿ. ಎರಡೆರಡು ಹೂವು ಕೊಡುತ್ತೆ, ಖುಷಿಯಾಗುತ್ತೆ. ಮತ್ತು ತುಳಸಿ ಹಾಕ್ಕೊಂಡಿದ್ದೀನಿ. ಬನ್ನಿ, ಇದು ನೋಡಿ, ಇದೊಂಥರ ಪಿಂಕ್ ಫ್ಲವರ್ ಬಿಡ್ತಾ ಇದೆ. ಝೂಮ್ ಮಾಡಿ ನೋಡಿ, ಪಿಂಕ್ ಫ್ಲವರ್ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ, ಫೆಬ್ರವರಿಗೆ ಬಂದುಬಿಟ್ಟಿದೆ ಬಿಸಿಲು. ಅದೇ ಹಿಂಗೆ ಇವ್ರಿಗೆ ಎರಡೆರಡು ಟೈಮ್ ನೀರು ಹಾಕ್ಬೇಕು. ಆಮೇಲೆ ಸೇವಂತಿಗೆ ಹೂವು ಪರ್ಪಲ್ ಕಲರ್ ಬಿಡುತ್ತೆ. ವೈಟು ಎಲ್ಲೋ ಎಲ್ಲ ಇತ್ತು, ಅದೆಲ್ಲ ಹೋಗ್ಬಿಡ್ತು. ಇದು ಖಾಲಿ ಇದೆ. ಇದಕ್ಕೆ ಪಿಂಕ್ ಕಲರ್ ದಾಸವಾಳ ಕಡ್ಡಿ ತಂದು ಹಾಕಬೇಕು ಅಂತ ಇದೇನೇ ಟೈಮ್ ಇಲ್ಲ, ಹಾಕಬೇಕು. ಇಲ್ಲಿ ನೋಡಿ, ನಮಗೆ ಮೇ ಫ್ಲವರ್ ಬಿಡಬೇಕು. ಫೆಬ್ರವರಿಗೆ ಬಂದುಬಿಟ್ಟಿದೆ. ಇದು ಮೇ ಫ್ಲವರು. ಆ್ಯಕ್ಚುಲಿ ಇದು 2 ಮಂತ್ಸ್ ಬೇಗನೆ ಬಂದಿದೆ. ಒಂಥರ ಖುಷಿನೇ. ಕೆಳಗಡೆನೂ ಇದೆ. ಅತಿ ಬೇರೆ ಅಂದರೆ ಶೋ ಗಿಡ ಜಾಸ್ತಿ. ಸ್ವಲ್ಪ ದೇವ್ರಿಗೆ ಬೇಕಾಗಿರೋ ಅಂಥ ಒಂದು 2-3 ಐಟಮ್ಸ್ ಗಿಡ ಹಾಕಿದ್ದೀನಿ. ಶೋನು ನಂಗೆ ಇಷ್ಟನೇ. ಒಟ್ಟಿನಲ್ಲಿ ನಂಗೆ ಗಿಡ ಇರಬೇಕು. ನಾನು ನೇಚರ್ ಪ್ರೇಮಿ. ಇನ್ನೂ ತುಂಬ ಡೆಕೋರೇಟ್ ಮಾಡಿದೆ ಗೈಸ್. ಜೋರು ಗಾಳಿ ಬಂದು ತುಂಬ ಪಾಟ್ಸು ಇತ್ತು, ಡೆಕೋರೇಟ್ಸ್ ಐಟಮ್ಸ್ ತುಂಬ ಮಣ್ಣನ್ನೆಲ್ಲ ತೊಗೊಂಡು ಬಂದಿದೆ, ಎಲ್ಲ ಹೋಯಿತು. ಅದರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಐಡಿಯಾಸ್ ಇದೆ, ಮುಂದೆ ನೋಡೋಣ. ಈ ಥರ ಇಟ್ಟಿದ್ದೀನಿ. ನಮ್ಮ ಬುದ್ಧ ಇದು ಮಲ್ಲಿಗೆದು ಕಡ್ಡಿ, ಮಲ್ಲಿಗೆ ಹೂವು ಹಾಕಿದ್ದೀನಿ. ಒಂದೊಂದೇ ಬಿಟ್ರೂ ಚೆನ್ನಾಗಿರುತ್ತೆ. ಫ್ರೇಗ್ರೆನ್ಸ್ ಅದ್ರದ್ದು ಬರಲಿ ಅಂತ ಹಾಕ್ಕೊಂಡಿದ್ದೀನಿ. ಇದು ಮೈ ಫೇವ್ರೆಟ್ ಗಿಡ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಸೃಷ್ಟಿ ನೋಡಿ, ಅದ್ರದ್ದು ಹೆಂಗಿದೆ, ಹೋಲ್ ಇದೆ. ಅದು ತುಂಬ ಫೇವ್ರೇಟ್ ಗಿಡ ನನಗಿದು. ಇದು 2002 ತಂದಿರೋದು, ಇನ್ನೂ ಇಟ್ಕೊಂಡಿದ್ದೀನಿ. ಇದು ಮಗಂದು ಸೈಕಲ್, ಯಾವಾಗಲೂ ಕಾಚ್ಕೊಂಡಿರುತ್ತೆ, ಅವಾಗ ಎದ್ದೇಳುತ್ತೆ.
ಇಷ್ಟು ನನ್ನ ಮಿನಿ ಗಾರ್ಡನ್ ನಾನು ಮಾಡ್ಕೊಂಡಿದ್ದೀನಿ ಗೈಸ್. ಇಷ್ಟು ನನ್ನ ಮಿನಿ ಗಾರ್ಡನ್ ಆಯಿತು. ಈಗ ನಾನು ಸಂಜೆ ಈವ್ನಿಂಗಿಗೆ ಸಾಂಬಾರು ಮಾಡಬೇಕು. ತರಕಾರಿ ತೊಗೊಂಡ್ಬರೋಣ, ಸೊಪ್ಪು ತೊಗೊಂಡ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಆದರೆ ಅಲ್ಲಿ ಸಿಗ್ತೀನಿ ಬನ್ನಿ. ಈಗ ಬಂದಿದ್ದೇವೆ, ಬನ್ನಿ ತಗೊಳ್ಳೋಣ. ಮಧ್ಯ ಎಷ್ಟು ಗಂಟೆ? 5 ಗಂಟೆ. ಇದು ಎಲ್ಲ 5 ರೂಪಾಯಿ ಇರ್ತದೆ. ಸೊಪ್ಪನ್ನ 20 ರೂಪಾಯಿ 3 ಹೊತ್ತು ಮಾತ್ರ. 3 ಆಯ್ತು, ಎತ್ಕೊಬಿಡು. ಚೆನ್ನಾಗೈತೆ ಕಣ, ನೀರು ಹಾಕಿ 4 ಚೆನ್ನಾಗಿರೋದಿದೆ. ಇನ್ನೆರಡು ಹೋಗ್ಬಿಟ್ಟು 5 ಐತೆ ಕಡೆ ಎತ್ಕೊಬಿಡು. 30 ರೂಪಾಯಿ ಕೊಡು. ಇಲ್ಲಪ್ಪ, ಬೇಡ ಬೇಡ, ನನಗೆ 3 ಸಾಕು. ಇಲ್ಲಿ ಚೆನ್ನಾಗೇ ಇಲ್ವಲ್ಲ. ಸೊಪ್ಪೇ ಇಲ್ಲ ಅದರಲ್ಲಿ, ಸೊಪ್ಪೇ ಇಲ್ಲ, ಎಲ್ಲ ಸಣ್ಣ. ಅದಕ್ಕೆ ನಾನು ಒಂದಕ್ಕೆ ಲೆಕ್ಕ ತಗೊಂಡಿಲ್ಲ. ನಂಗೆ ಇದನ್ನ ಕೊಟ್ಬಿಡಿ 20 ರೂಪಾಯಿಗೆ ತಗೋಬಿಡ್ತೀನಿ. ಅದ್ರಲ್ಲಿ ಏನೂ ಇಲ್ಲ. ನಾನು ಬಿಸಿಲಲ್ಲಿ ಸುಸ್ತು. ತೊಗೊಂಡೆ. ಇದು ಪಾಲಕ್ ದಾಲ್ಗೆ, ಇದರಲ್ಲೂ ಕೂಡ ದಾಲ್ ಮಾಡ್ಬೋದು. ದಾಲ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದು ಈಗ ಈವ್ನಿಂಗಿಗೆ ಪಾಲಕ್ ದಾಲ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಆಯಿತು ದಾಲು. ಟೊಮೊಟೊ ಹೇಗೆ? ಟೊಮೊಟೊ 30 ಮಾತ್ರ, ಜಾಸ್ತಿ ರೇಟ್. ಬೆಂಡೆಕಾಯಿ ಈ ಕಡೆ ಕ್ಯಾರೆಟ್ ಬೀನ್ಸ್, ಆ ಕಡೆ ಎಲ್ಲ ಬದನೆಕಾಯಿಗಳು. ಇದು ನಮ್ಮ ಮನೆ ಹತ್ರನೇ ಇದೆ ಮಿನಿ ಮಾರ್ಕೆಟು. ಇನ್ನೊಂದು ಬಿಗ್ ಮಾರ್ಕೆಟ್ ಇದೆ, ಅದು ಏನಿದ್ರು 6 ಇಂದ 10 ಲಾಸ್ಟು. ತುಂಬ ಫ್ರೆಶ್ ಆಗಿ ಸಿಗುತ್ತೆ ಅಲ್ಲಿ. ಅವರು ರೈತರು ಬಂದಿರ್ತಾರೆ, ಫ್ರೆಶ್ ಆಗಿ ತಗೋಣ. ಬಟ್ ಬೇಗ ಎದ್ದು ಹೋದ್ರೆ ಸಿಗುತ್ತೆ, ಇಲ್ಲ ಅಂದರೆ ನಾನು ಇಲ್ಲಿ ಬಂದು ತೊಗೊತೀನಿ. ಒಟ್ನಲ್ಲಿ ನಮಗೆ ನಿಯರ್ ಇದೆ ಎಲ್ಲ. ಏನು ಬೇಕು ಟೈಮಿಗೆ ಸಿಗುತ್ತೆ, ಏನೂ ಸಿಗಲ್ಲ ಅಂತೇನಿಲ್ಲ. ಸೊ ಹಾಗಾಗಿ ಒಂದೊಂದು ಟೈಮ್ ಲೇಟಾಗಿ ಎದ್ದಿದ್ದು ಈ ಥರ ಎಲ್ಲ ತೊಗೋತೀವಿ. ಅವು 20 ರೂಪಾಯಿ 15 ರೂಪಾಯಿ ಕೆಜಿ. 600 ರೂಪಾಯಿ ಕೊಟ್ಟು ಬಾಕ್ಸ್ 40 ರೂಪಾಯಿ ಎಣ್ಣೆ ಕುಸ್ಕೊಡೋದು. ಯಾವುದೋ ಮುಕ್ಕಾಲು ಕೆಜಿ ಎಣ್ಣೆ. ಅವರೆಕಾಯಿ ಐತೆ, ಸೋರೆಕಾಯಿ ಐತೆ, ಕಾಳುಗಳು ಐತೆ. ಬೇಡ ಆಚೆ ತಗೊಂಡು ಯಾವ್ದು ಅದು ರೇಟ್ ಜಾಸ್ತಿ, ಅದು ರೇಟ್ ನನಗೆ 2 ಮಿಕ್ಸ್ ಹಾಕೊಡ್ತೀನಿ. 30 ರೂಪಾಯಿ. ಅರ್ಧ ಕೆಜಿಲೇ 40 ರೂಪಾಯಿ ಇರುತ್ತೆ. ಮಿಕ್ಸ್ ಹಾಕೊಂಡ್ರೆ 40 ರೂಪಾಯಿ ಕೊಡು ಸಾಕು. ಅದ್ರಾಗ ಕೊಡ, ಬೇರೆ ಹಾಕೋ. ಇದೇ ಬಿಡ್ತೀನಿ, ಮಾಡ್ಕೊಂಡು ಬಿಟ್ಟಿದ್ದೀವಿ. ಜಾಸ್ತಿನೇ ಆಗ್ತದೆ.
ಸಾರಿ ತಕೊಳಕ್ಕೆ ಸುಡ್ಸ್ಕೊತಿದ್ರು ನಮ್ಮಂಗ ಹೋಗಿ ತಂದು ಮಾರಾಗಿದ್ದೀನಿ ಹೆಂಗೇನು ಇದು ಮನೆಯಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿ ಕೈ ಹೋಗಿದ್ಯಾ ವಾಷಿಂಗ್ ಮಿಷಿನ್ ಹಾಕೊಂಡು ಗರ 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 ನಾನು ಡೈರೆಕ್ಟ್ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಬ್ರಷ್ ಮಾಡಿ ಹಾಕ್ತೀನಿ. ಕೊಳ ಇರೋ ಬ್ರಷ್ ಮಾಡ್ತಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೋಗ್ಬಿಟ್ಟೈತಲ್ಲ. ಯಾಕೆ ಹೋಗಿತ್ತು ಸ್ಟ್ರಾಂಗ್ ಇಲ್ಲ, ಎಲ್ಲ ಹೋಗ್ಬಿಟ್ಟೈತೆ ವಯಸ್ಸಾಗ. ಒಂದು ತಿನ್ಕ ಬೇಡ, ಒಂದು ತಿನ್ಬಿಟ್ಟು ನೋಡು. ಎಲ್ಲ ಅಟ್ಟಕ್ಕೆ ಹೋಗ್ಬಿಟ್ಟಿದೆ ರೇಟು. ಹಿಂಗೆ ಮಿಡ್ಲ್ ಕ್ಲಾಸ್ ಅವರು ತಗೊಂಡು ಜೀವನ ಮಾಡೋದು ಹೆಂಗೆ? ಎಷ್ಟಾಯ್ತು ಇವಾಗ? 140 ಚೇಂಜ್ ಆಯ್ತು 40. ಇನ್ನೇನು ಬೇಕು? ಮಾಡೋ ದಪ್ಪಳಿಸ್ಕೊಬೇಕಾ, ಜಟ ಕೊಡ್ಬೇಕಾ? ಸಾಕು, ನೆಕ್ಸ್ಟ್ ಬರ್ತೀನಿ. ಇಲ್ಲೇ ಇರ್ತದಲ್ಲ, ಇದನ್ನ ಮಾಡ್ಕೊಂಡು ಊಟ ಮಾಡಮ್ಮ. ಚಲ್ ಗೈಸ್, ಮನೆಗೆ ಬಂದ್ವಿ. ತುಂಬ ಸೆಕೆ. ಇವಾಗಲೇ ಈ ಥರ. ಇನ್ನು ಬೇಸಿಗೆ ಬಂದರೆ ಯಾವ ಥರನೋ ಗೊತ್ತಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ, ತಿದ್ಕೋತೀನಿ. ಐ ಹೋಪ್ ಇಷ್ಟ ಆಗುತ್ತೆ ಅಂತ. ಬಾಯ್.